ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವರಾಹ ಅವತಾರದ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಬ್ರಹ್ಮನ ವರಪ್ರಸಾದದಿಂದ ಹಿರಣ್ಯಾಕ್ಷ ಇದ್ದವ ಗಾತ್ರದಲ್ಲಿ ಆಯ್ತು, ಶಕ್ತಿಯಲ್ಲಿ ಆಯ್ತು ಅಗಾಧವಾಗಿ ಬೆಳೆದು ಎಲ್ಲ ಲೋಕಗಳನ್ನು ವಶಪಡಿಸ್ಕೊಳ್ತಾನೆ. ಬಹಳ ಉಪಟಳವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಅವರೆಲ್ಲರೂ ಹೋಗಿ ವಿಷ್ಣುವಿನ ಕಡೆ ಹೋಗ್ತಾರೆ. ವಿಷ್ಣು ಏನಂತಂದ್ರೆ ಅವತ್ತಕ್ಕೆ ಒಂದು ಪರಿಹಾರವನ್ನು ಆತ ಸೂಚಿಸ್ತಾನೆ. ಏನಂತಂದ್ರೆ, ನಾನು ಒಂದು ಅವತಾರವನ್ನು ತಾಳಿ ಅವನನ್ನು ನಾನು ವಧೆಯನ್ನು ಮಾಡ್ತೀನಿ, ನೀವೇನೂ ಚಿಂತೆ ಮಾಡಬೇಡ್ರಿ ಅಂತಂದು ಹೇಳಿ ವಿಷ್ಣು ಇದ್ದವ ಅವರಿಗೆ ಸಮಾಧಾನವನ್ನು ಮಾಡ್ತಾನೆ. ಈ ಹಿರಣ್ಯಾಕ್ಷನ ದೃಷ್ಟಿ ಭೂಮಿಯ ಮೇಲೆ ಬೀಳ್ತೈತಿ. ಭೂಮಿಯಲ್ಲಿ ಎಲ್ಲ ಯಜ್ಞ ಯಾಗಾದಿಗಳು ನಡೀತಾ ಇರ್ತಾವು, ಸಾಧು ಸಂತರು ಇದ್ದಿರ್ತಾರೆ. ಈ ಭೂಮಿಯ ಸುಂದರವಾದಂಥ ಸೃಷ್ಟಿಯನ್ನು ಆತ ನೋಡ್ತಾನೆ. ಬ್ರಹ್ಮನ ಸೃಷ್ಟಿ ಭೂಮಿ, ಈ ಭೂಮಿಯನ್ನು ನೋಡ್ತಾನೆ. ಅವಾಗ ಏನಾಗ್ತೈತೆ ಅಂದ್ರೆ, ಇವನ ಕಾಟದಿಂದ ಬೇಸತ್ತು ಅನೇಕ ದೇವತೆಗಳಿದ್ದವರು ಈ ಭೂಮಿಯ ಮೇಲೆ ಬಂದು ಗುಹೆಗಳಲ್ಲಿ, ಆಳವಾದಂಥ ಗುಹೆಗಳಲ್ಲಿ ಅಡಗಿಕೊಂಡಿರ್ತಾರೆ. ಅದಕ್ಕೆ ಅವನು ಏನು ಮಾಡ್ತಾನ ಅಂತಂದ್ರೆ, ಈ ಭೂಮಿಯನ್ನು ಬಹಳ ಗಾತ್ರದಲ್ಲಿ ಬಹಳ ಗಾತ್ರ ಆಗಿರ್ತೈತಿ ಅಂತ ಹೇಳಿದ್ದೇನೆ. ಆ ಗಾತ್ರದಿಂದ ಆ ಭೂಮಿಯನ್ನು ಎತ್ತಿಕೊಳ್ತಾನವ, ಕೈಲಿ ಎರಡೂ ಕೈಯಲ್ಲಿ ಎತ್ತಿಕೊಳ್ತಾನ. ಎತ್ತಿಕೊಂಡು ಈ ಬ್ರಹ್ಮಾಂಡದೊಳಗೆ ಒಂದು ಮಹಾಸಾಗರ ಅಂತಂದು ಹೇಳೈತೆ ಅಂತ. ಬ್ರಹ್ಮಾಂಡದ ಮಹಾಸಾಗರ ಅದು, ಪೃಥ್ವಿದಲ್ಲ. ಆ ಮಹಾಸಾಗರ ಎಷ್ಟು ದೊಡ್ಡದೈತಿ ಅಂತಂದ್ರೆ, ನಮ್ಮ ಭೂಮಿಯಂತಹ ಅನೇಕ ಭೂಮಿಗಳಂದ್ರೆ ಸಾವಿರಾರು ಭೂಮಿಗಳನ್ನು ಅದರೊಳಗೆ ಮುಳುಗಿಸ್ಬಹುದಂತ. ಅಷ್ಟೊಂದು ವಿಶಾಲವಾದಂಥ ಮಹಾಸಾಗರ ಇದ್ದದೈತಿ ಬ್ರಹ್ಮಾಂಡದೊಳಗೆ. ಅವ ಏನು ಮಾಡ್ತಾನ ಅಂತಂತಂದ್ರೆ, ಆ ಭೂಮಿಯನ್ನು ಎತ್ತಿಕೊಂಡು ಹೋಗಿ ಆ ಮಹಾಸಾಗರದ ಆಳದೊಳಗೆ ಹೋಗ್ತಾನೆ. ಅತ್ಯಂತ ಗಾಢಾಂಧಕಾರ ಅಲ್ಲಿ, ಆಮೇಲೆ ಕೆಸರುಮಯವಾಗಿರ್ತೈತಿ. ಆ ಆಳದೊಳಗೆ ಹೋಗಿ ಅತ್ಯಂತ ಕೆಸರುಮಯವಾದಂಥ ಒಂದು ಪ್ರದೇಶದೊಳಗೆ ಅದನ್ನು ಭೂಮಿಯನ್ನು ಅಲ್ಲಿ ಇಡ್ತಾನವ. ಅಲ್ಲಿರುವಂಥ ಭೂಮಿಯ ಮೇಲೆ ಇರುವಂಥ ಈ ಎಲ್ಲ ಚರಾಚರ ಪ್ರಾಣಿಗಳು, ಮಾನವರು ಎಲ್ಲರಿಗೂ ಏನಂತಂದ್ರೆ ಬಹಳ ದುಃಖ ಪಡ್ತಾರೆ ಅವರು. ಅಂಥ ಕೊಳಚೆಯೊಳಗೆ ದೇವತೆಗಳಿಗೂ ಕೂಡ ಏನಂತ ಬಹಳ ತೊಂದರೆ ಆಗಿ ಶುರು ಮಾಡ್ತೈತಿ. ಇದರಿಂದ ನಮಗೆ ಬಿಡುಗಡೆ ಹೆಂಗು ಅಂತ ಹೇಳಿ ಆ ಉಳಿದಂಥ ದೇವತೆಗಳೆಲ್ಲರೂ ನಾರಾಯಣನಿಗೆ, ಈ ವಿಷ್ಣುವಿಗೆ ಇವನ್ನ ಹೇಳ್ತಾರೆ, ಈ ತೊಂದರೆಯನ್ನು ಹೇಳ್ತಾರೆ. ಹಿಂಗೆ ಭೂಮಿಯನ್ನು ಆತ ಅಲ್ಲಿ ಮಹಾಸಾಗರದಲ್ಲಿ ಅಡಗಿಸಿಟ್ಟಾನ, ಬ್ರಹ್ಮಾಂಡದ ಮಹಾಸಾಗರದಲ್ಲಿ. ಅಂದ ಕೂಡಲೇ ವಿಷ್ಣು ಇದ್ದಾವ ಏನು ಮಾಡ್ತಾನಂತಂದ್ರೆ, ನೀವೇನೂ ಕಾಳಜಿ ಮಾಡಬೇಡ್ರಿ ಅಂತೇಳಿ ಒಂದು ವರಾಹ ಅವತಾರವನ್ನು ತಾತನ. ಹಿರಣ್ಯಾಕ್ಷನಿಗೆ ಯಾರಿಂದನೂ ಮರಣ ಇರುವುದಿಲ್ಲ. ಮಾನವರು, ಯಕ್ಷ, ಗಂಧರ್ವರು ಯಾರಿಂದಲೂ ಇರುವುದಿಲ್ಲ, ಪಕ್ಷಿಗಳಿಂದ ಇರುವುದಿಲ್ಲ, ಪ್ರಾಣಿಗಳಿಂದ ಇರುವುದಿಲ್ಲ. ಒಂದು ವರಾಹ ಅವತಾರವನ್ನು ತಾಳ್ತಾನೆ. ಅವ ಕೇಳಿದ್ರೊಳಗೆ ವರಾಹ ಅನ್ನೋದು ಇರುವುದಿಲ್ಲ ಶಬ್ದ. ಇನ್ನೊಂದು ಮತ್ತೆ ವರಾಹ ಅವತಾರವನ್ನು ಯಾಕೆ ತಾಳತಾನ ಅನ್ನೋದಕ್ಕೊಂದು ಕಾರಣ ಐತಿ. ಈ ವರಾಹಕ್ಕೆ ಅಥವಾ ಬೃಹದಾಕಾರ ಅಂತ ಹಂದಿಯ ರೂಪವನ್ನು ಏನು ತಾಳ್ತಾನಲ್ಲ, ಅದಕ್ಕೆ ಎಂಥ ಕಗ್ಗತ್ತಲನ್ನು ಭೇದಿಸಿ ನೋಡುವಂತಹ ಒಂದು ತೀಕ್ಷ್ಣ ಕಣ್ಣುಗಳಿದ್ದುದು ಅರ್ಥವು. ವರಾಹದ ಕಣ್ಣುಗಳು ಎಂಥ ಗಾಢಾಂಧಕಾರ ಇರಲಿ ಅದನ್ನು ಭೇದಿಸಿಕೊಂಡು ನೋಡುವಂಥ ದೃಷ್ಟಿ ಇರ್ತದೆ. ಮತ್ತು ನೀರಿನೊಳಗಿರಲಿ, ಈ ಕೆಸರಿನೊಳಗಿರಲಿ ಮುನ್ನುಗ್ಗುವಂತಹ ಒಂದು ಸಾಮರ್ಥ್ಯ ಅದಕ್ಕಿರ್ತದೆ. ಹೀಗಾಗಿ ವಿಷ್ಣು ಇದ್ದವ ವರಾಹ ಅವತಾರವನ್ನು ತಾಳ್ತಾನ. ತಾಳಿ ಏನು ಮಾಡ್ತಾನ ಅಂತಂದ್ರೆ, ಅವ ಬೃಹದಾಕಾರವಾಗಿ ಬೆಳಿತಾನ. ಬೆಳೆದು ಆ ಮಹಾಸಾಗರದಲ್ಲಿ ಅವ ಹೋಗ್ತಾನೆ, ಮುಳುಗ್ತಾನೆ. ಮುಳುಗಿದಾಗ ಏನಾಗ್ತೈತಿ ಅಂತಂದ್ರೆ, ಈ ಹಿರಣ್ಯಾಕ್ಷನಿಗೆ ಗುರುತಾಕೈತಿ. ಈ ಭೂಮಿಯನ್ನು ಬಿಡಿಸ್ಕೊಂಡು ಹೋಗಕ್ಕೆ ವಿಷ್ಣು ಬಂದಾನ. ಈ ವಿಷ್ಣುವಿನ ಕೈಯನ್ನು ಭೂಮಿಯನ್ನು ಸಿಗದಂಗೆ ಮಾಡಬೇಕು ಅಂತಂದು ಹೇಳಿ ಆತ ಏನು ಮಾಡ್ತಾನ ಅಂತಂತಂದ್ರೆ, ಈ ಅವನ ಜೊತೆ ಕಾದಾಡಕ್ಕೆ ನಿಲ್ತಾನೆ. ವಿಷ್ಣುವಿನ ಜೊತೆಗೆ ಕಾದಾಡಕ್ಕೆ ಶುರು ಮಾಡ್ತಾನೆ. ಅನೇಕ ವರ್ಷಗಳವರೆಗೆ ಯುದ್ಧ ನಡೀತೈತೆ ಅಂತ. ಯುದ್ಧ ನಡೆದು ಬರ್ತಾ ಈ ಹಿರಣ್ಯಾಕ್ಷನ ಒಂದು ಶಕ್ತಿ ಕುಂದದಂಗೆ ಆಗ್ತೈತಿ. ಅವಾಗ ಅವ ಏನು ಮಾಡ್ತಾನ ಅಂತಂದ್ರೆ, ಈ ವರಾಹ ಇದ್ದದ್ದು ತನ್ನ ದಾಡಿಗಳಿಂದ, ಅಂದ್ರೆ ಕೋರೆ ಹಲ್ಲುಗಳು ಇರ್ತಾವ, ಆ ವರಾಹನಿಗೆ ಚೂಪಾದಂಥ ಉದ್ದವಾದಂಥ ಕೋರೆ ಇರ್ತಾವೆ. ಆ ಕೋರೆಗಳಿಂದ ಆ ಹಿರಣ್ಯಾಕ್ಷನನ್ನು ತಿವಿದು ಕೊಲ್ಲತಾನ.
ಯಾಕಂದರೆ ಹಿರಣ್ಯಾಕ್ಷ ಯಾವುದೇ ಆಯುಧದಿಂದನೂ ನನಗೆ ಮರಣ ಬರದೇ ಇರಲಿ ಅನ್ನುವಂಥ ವರವನ್ನು ಪಡೆದಿರ್ತಾನೆ. ಅದಕ್ಕೆ ಈ ವರಾಹ ಇದ್ದವ ತನ್ನ ಚೂಪಾದಂಥ ಕೋರೆಗಳಿಂದ ಅವನನ್ನು ಕೊಲ್ತಾನೆ. ಕೊಂದು ಏನು ಮಾಡ್ತಾನಂದ್ರೆ ಆ ಆಳದೊಳಗೆ ಇನ್ನಷ್ಟು ಆಳದೊಳಗೆ ಹೋಗಿ ಆ ಭೂಮಿಯನ್ನು ತನ್ನ ಕೋರೆಗಳ ಮೇಲೆ 2 ಕೋರೆಗಳ ಮೇಲೆ ಭೂಮಿಯನ್ನು ಕುಂಡ್ರಿಸ್ಕೊಂಡು ತೆಗೆದುಕೊಂಡು ಆತ ಏನಂತಂದ್ರೆ ಮೇಲ್ಭಾಗಕ್ಕೆ ಬರ್ತಾನೆ. ಮೇಲ್ಭಾಗಕ್ಕೆ ಬಂದು ಭೂಮಿಯನ್ನು ಸಮತೋಲನದಲ್ಲಿ ಇರಿಸ್ತಾನೆ. ಇರಿಸಿದಾಗ ಏನಾಗ್ತೈತೆ ಅಂದರೆ ಎಲ್ಲ ದೇವತೆಗಳು ಎಲ್ಲರಿಗೂ ಬಹಳ ಸಂತೋಷ ಆಗ್ತೈತೆ. ಆಮೇಲೆ ಆ ಭೂಮಿಯಿಂದ ಏನಾಗ್ತೈತೆ, ಆ ಭೂಮಿಯಲ್ಲಿರುವಂಥ ಎಲ್ಲ ದೇವತೆಗಳಿದ್ದವರು ದೇವಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಇಂದ್ರ ಮತ್ತೆ ತನ್ನ ಪದವಿಯನ್ನು ಪುನಃ ಪಡೆದುಕೊಳ್ತಾನೆ. ಹೀಗಾಗಿ ವಿಷ್ಣು ಇದ್ದವ ಅವನ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಮತ್ತು ಭೂಮಿಯ ಮೇಲೆ ಈ ಪುಣ್ಯ ಕಾರ್ಯಗಳ ನಡೆಯುವಂಗ ಇವ ಏನು ಮಾಡ್ತಾನಂದ್ರೆ ಆಶೀರ್ವಾದವನ್ನು ಮಾಡ್ತಾನೆ. ಇದು ವಿಷ್ಣುವಿನ ವರಾಹ ಅವತಾರದ ಕತೆ. ಇನ್ನು ಮುಂದಿನ ಕಥೆಯಲ್ಲಿ ಅವನ ನರಸಿಂಹ ಅವತಾರದ ಕಥೆಯನ್ನು ಹೇಳ್ತೀನಿ. ಇದು ಬಹಳ ಮಂದಿಗೆ ಗುರ್ತೈತಿ. ಸಂಕ್ಷಿಪ್ತವಾಗಿ ನಾ ಅವತಾರವನ್ನು ಹೇಳ್ತೀನಿ ಅಂತ.